ನೋಡಿ, ಇವತ್ತು ವಿದ್ಯಾರ್ಥಿ ಭವನಕ್ಕೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ತಟ್ಟಿದೆ. ಅಲ್ಲಿ ಸಾಂಬಾರ್ ಸಿಗೋದಿಲ್ಲ, ಕೇವಲ ಚಟ್ನಿ ಮಾತ್ರ. ನೀವೇನೇ ತಗೊಂಡ್ರು ಇಡ್ಲಿ ಅದಕ್ಕೆ ಚಟ್ನಿ ಮಾತ್ರ ಕೊಡ್ತಾರೆ, ಸಾಂಬಾರ್ ಸಿಗೋದಿಲ್ಲ. ಕಾರಣ ಸಿಲಿಂಡರ್ನ ಅಭಾವ. ವಿದ್ಯಾರ್ಥಿ ಭವನಕ್ಕೆ ಕಂಟಕ ಎದುರಾಗಿರೋದು. ಇಡ್ಲಿ ಇದೆ, ಆದರೆ ಸಾಂಬಾರಿಲ್ಲ, ಚಟ್ನಿನೇ ಎಲ್ಲ. ಸಾಂಬಾರಿಗೋಸ್ಕರ ಬರ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಿರಾಸೆ ಆಗ್ತಾ ಇದೆಯಂತೆ. ಕಮರ್ಷಿಯಲ್ ಗ್ಯಾಸು ಇನ್ನೂ ಹೋಟೆಲ್ಗಳಿಗೆ ಸಿಗ್ತಿಲ್ಲ. ಹೀಗಾಗಿ ಎಫೆಕ್ಟ್ ತಟ್ಟಿದೆ ಅಂತ ಹೇಳ್ಬೋದು. ಸಮಯದಲ್ಲಿ ಬದಲಾವಣೆ ಮಾಡಿದ್ದಾರೆ, ಮೆನುಗಳಲ್ಲಿ ಚೇಂಜಸ್ ಮಾಡಿದ್ದಾರೆ. ನಾನೀಗ ವಿದ್ಯಾರ್ಥಿ ಭವನ ಹೋಟೆಲ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು, ಇಲ್ಲಿ ಸಹ ಸಮಯವನ್ನು ಬದಲಾವಣೆ ಮಾಡಿದರೆ LPG ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಸಮಯವನ್ನು ಬದಲಾವಣೆ ಮಾಡಿದಂತೆ ಇಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ. ಪ್ರಿಯ ಗ್ರಾಹಕರಿಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಯಾಕಂದರೆ ಈ ಹಿಂದೆ ಬೆಳಗ್ಗೆ 6:30ರಿಂದ ಬೆಳಗ್ಗೆ 11ವರೆಗೂ ಓಪನ್ ಇರ್ತಿತ್ತು, ಮಧ್ಯಾಹ್ನ 2ರಿಂದ ರಾತ್ರಿ 8ವರೆಗೂ ಓಪನ್ ಆಗ್ತಿತ್ತು. ಬಟ್ ಇದೀಗ 8ರಿಂದ 11 ಮಾಡಿದರೆ, ಸಂಜೆ 4:30ರಿಂದ ರಾತ್ರಿ 8:30ಕ್ಕೆ ಮಾಡಿದರೆ, ಸಮಯ ಬದಲಾವಣೆ ಮಾಡಿದರೆ 2 ಗಂಟೆ ಕಡಿತ ಮಾಡ್ತಾರೆ ಟೈಮು. ಯಾಕಂದರೆ ಸಾಕಷ್ಟು ಜನ ವಿದ್ಯಾರ್ಥಿ ಭವನಕ್ಕೆ ಬಂದು ಇಲ್ಲಿ ತಿಂಡಿ ತಿಂತಾರೆ, ಸ್ನ್ಯಾಕ್ಸ್ ತಿಂತಾರೆ, ಊಟ ಮಾಡ್ತಾರೆ. ಆ ಒಂದು ದೃಷ್ಟಿಯಿಂದ ಸಮಸ್ಯೆ ಆಗುತ್ತೆ. ಗ್ಯಾಸ್ ಸರಿಯಾಗಿ ಸಿಕ್ಕಿಲ್ಲ. ನಿನ್ನೆ 2 ಗ್ಯಾಸ್ ಮಾತ್ರ ಸಿಕ್ಕಿದೆ. ಇವತ್ತು ಖಾಲಿ ಆಗ್ಬೋದು, ನಾಳೆಗೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಮತ್ತೊಂದು ಕಡೆ ಇಲ್ಲಿ ಸಾಂಬಾರೆಲ್ಲ ಕಡಿತ ಮಾಡಿದರೆ ಮತ್ತು ಪಾರ್ಸಲ್ ಸಹ ಕೊಡಲ್ಲ. ಇಡ್ಲಿಗೆ ಸಾಂಬಾರು ಇರಲ್ಲ, ಓನ್ಲಿ ಚಟ್ನಿ. ದೋಸೆಗೆ ಸಾಂಬಾರು ಇರಲ್ಲ, ಓನ್ಲಿ ಚಟ್ನಿ ಪಲ್ಯ ತಿನ್ನಬೇಕಾಗುತ್ತೆ. ಯಾಕಂದರೆ ಗ್ಯಾಸ್ ಸಿಗ್ತಿಲ್ಲ. ಒಂದು ಕಡೆ ಸರ್ಕಾರ ಗ್ಯಾಸ್ ಕೊಡ್ತು ಅಂತ ಹೇಳಿದರೆ, ಬಟ್ ಇದುವರೆಗೂ ಸರಿಯಾಗಿ ಕೊಟ್ಟಿಲ್ಲ. 1-2 ಕೊಡ್ತಿದ್ರೆ, ಬಟ್ ಹೋಟೆಲ್ಗೆ ದಿನಕ್ಕೆ 5-6 ಗ್ಯಾಸ್ ಬೇಕಾಗುತ್ತೆ. ಹೀಗಾಗಿ ತುಂಬ ಸಮಸ್ಯೆ ಆಗಿದೆ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಸದ್ಯ ಈಗ ಇಡ್ಲಿಗೆ ಸಾಂಬಾರು ಇರಲ್ಲ, ಮತ್ತೊಂದು ಕಡೆ ದೋಸೆಗೂ ಸಾಂಬಾರು ಇರಲ್ಲ. ಇಲ್ಲಿ ದೋಸೆ, ಪೂರಿ, ಚಟ್ನಿ ಯಾವುದು ಸಹ ಸಿಗಲ್ಲ. ಯಾಕಂದರೆ ಗ್ಯಾಸ್ ಸಿಗ್ತಿಲ್ಲ, ಸಮಸ್ಯೆ ಆಗಿದೆ ಎಂಬುದು ಒಂದು ಕಡೆ ಮಾಲೀಕರು ಸಹ ಹೇಳ್ತಿದ್ದಾರೆ. ಹೀಗಾಗಿ ಸಮಯವನ್ನು ಬದಲಾವಣೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನೇನು ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹೋಳಿಗೆ ತಯಾರು ಮಾಡುವ ಹೋಟೆಲ್ಗಳಿಗೆ ಭಾರಿ ಡಿಮ್ಯಾಂಡ್. ಇನ್ಫ್ಯಾಕ್ಟ್ ಹೋಳಿಗೆ ತಯಾರು ಮಾಡೋದೇ ಒಂದು ಸಪ್ರೇಟ್ ಉದ್ಯಮ ಆಗಿ ಕೂಡ ಡೆವಲಪ್ ಆಗಿದೆ. ಆದರೆ ಗ್ಯಾಸ್ ಸಿಲಿಂಡರ್ ಸಿಗದೆ ಇದೀಗ ಹೋಳಿಗೆ ಉದ್ಯಮಕ್ಕೂ ಕೂಡ ಶಾಕ್ ಎದುರಾಗಿದೆ. ಯುಗಾದಿ ಹತ್ತಿರ ಬರ್ತಾ ಇದೆ, ಆದರೆ ಹೋಳಿಗೆ ತಯಾರು ಮಾಡಲಿಕ್ಕೆ ಗ್ಯಾಸ್ ಇಲ್ಲ. ಕೆಲ ದಿನಗಳ ಕಾಲ ಅಂಗಡಿಯನ್ನೇ ಕ್ಲೋಸ್ ಮಾಡ್ಕೊಂಡು ಹೋಗುವ ಪರಿಸ್ಥಿತಿಗೆ ಬಂದಿದ್ದಾರೆ ಹೋಳಿಗೆ ತಯಾರು ಮಾಡುವವರು. ರಾಜಧಾನಿ ಬೆಂಗಳೂರಿನಲ್ಲಿ ಸಾಕಷ್ಟು ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸರಿಸುಮಾರು 100 ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಹೇಳಿ ಹೋಟೆಲ್ ಅಸೋಸಿಯೇಷನ್ ಒಂದು ಕಡೆ ಮಾಹಿತಿಯನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ನಾವಿವಾಗ ಮಲ್ಲೇಶ್ವರಂನಲ್ಲಿರುವಂಥ ಒಂದು ಹೋಳಿಗೆ ಮನೆಯ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಅಂತಹ ಸಮಸ್ಯೆ ಏನು ಸದ್ಯದ ಮಟ್ಟಿಗೆ ಆಗಿಲ್ಲ. ಆದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಮತ್ತೊಂದು ದಿನ ನಾವು ಹೋಳಿಗೆ ಮನೆಯನ್ನು ಕ್ಲೋಸ್ ಮಾಡುವಂತಹ ಸಂದರ್ಭ ಕೂಡ ಬರ್ಬೋದು ಅಂತ. ಆಸ್ ಆಫ್ ನಾವು ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ. ಇರುವಂತಹ ಸಿಲಿಂಡರ್ನಲ್ಲಿ ನಾವು ಮ್ಯಾನೇಜ್ನ ಮಾಡ್ತಾ ಇದ್ದೇವೆ ಅಂತ ಮಾಹಿತಿ ಕೂಡ ಸಿಕ್ಕಿದೆ. ಅಂದರೆ ಇಲ್ಲಿ ವೆರೈಟಿ ಇರುವಂತಹ ಹೋಳಿಗೆಗಳು ಸಾಮಾನ್ಯವಾಗಿ ಹಂಚೇನಿದೆ ಅದು ಕಾದಿರುತ್ತೆ. ಹಾಗಾಗಿ ಇದು ತೆಳು ಹೋಳಿಗೆ ಇರೋದ್ರಿಂದ 2 ಸೈಡ್ ಬೈಯುವಂಥದ್ದು ಬೇಗ ಆಗುತ್ತೆ. ಹೀಗಾಗಿ ಅಂತಹ ಗ್ಯಾಸ್ ಎಳೆಯೋದಿಲ್ಲ. ಬಟ್ ಈಗೇನಿದೆ ಇದನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿಯಾಗಿ ಯುದ್ಧದ ಎಫೆಕ್ಟ್ನಿಂದ LPG ಕಮರ್ಷಿಯಲ್ ಸಿಲಿಂಡರ್ಗಳೇನಾದರೂ ಬರುವಂಥದ್ದೇನಾದರೂ ತಡ ಆದರೆ ಅಥವಾ ಸಮಸ್ಯೆ ಏನಾದರೂ ಆದರೆ ಅಂತಹ ಸಂದರ್ಭದಲ್ಲಿ ಮುಂದಿನ ನಿರ್ಧಾರಗಳನ್ನು ಏನು ಅಂತ ತಗೊಳ್ಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನ ಮತ್ತೊಂದು ಕಡೆ ಇರುವಂತಹ ಹೋಳಿಗೆ ಮನೆ ಕ್ಲೋಸ್ ಆಗಿದೆ. ಆದರೆ ಇಲ್ಲಿರುವಂತಹ ಹೋಳಿಗೆ ಮನೆಯಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಎ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇವತ್ತು ವಿದ್ಯಾರ್ಥಿ ಭವನಕ್ಕೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ತಟ್ಟಿದೆ. ಅಲ್ಲಿ ಸಾಂಬಾರ್ ಸಿಗೋದಿಲ್ಲ, ಕೇವಲ ಚಟ್ನಿ ಮಾತ್ರ. ನೀವೇನೇ ತಗೊಂಡ್ರು ಇಡ್ಲಿ ಅದಕ್ಕೆ ಚಟ್ನಿ ಮಾತ್ರ ಕೊಡ್ತಾರೆ, ಸಾಂಬಾರ್ ಸಿಗೋದಿಲ್ಲ. ಕಾರಣ ಸಿಲಿಂಡರ್ನ ಅಭಾವ. ವಿದ್ಯಾರ್ಥಿ ಭವನಕ್ಕೆ ಕಂಟಕ ಎದುರಾಗಿರೋದು. ಇಡ್ಲಿ ಇದೆ, ಆದರೆ ಸಾಂಬಾರಿಲ್ಲ, ಚಟ್ನಿನೇ ಎಲ್ಲ. ಸಾಂಬಾರಿಗೋಸ್ಕರ ಬರ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಿರಾಸೆ ಆಗ್ತಾ ಇದೆಯಂತೆ. ಕಮರ್ಷಿಯಲ್ ಗ್ಯಾಸು ಇನ್ನೂ ಹೋಟೆಲ್ಗಳಿಗೆ ಸಿಗ್ತಿಲ್ಲ. ಹೀಗಾಗಿ ಎಫೆಕ್ಟ್ ತಟ್ಟಿದೆ ಅಂತ ಹೇಳ್ಬೋದು. ಸಮಯದಲ್ಲಿ ಬದಲಾವಣೆ ಮಾಡಿದ್ದಾರೆ, ಮೆನುಗಳಲ್ಲಿ ಚೇಂಜಸ್ ಮಾಡಿದ್ದಾರೆ. ನಾನೀಗ ವಿದ್ಯಾರ್ಥಿ ಭವನ ಹೋಟೆಲ್ ಮುಂದಿದ್ದೇನೆ.
ನೋಡ್ತಿರ್ಬೋದು ಇಲ್ಲಿ ಸಹ ಸಮಯವನ್ನು ಬದಲಾವಣೆ ಮಾಡಿದರೆ LPG ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಸಮಯವನ್ನು ಬದಲಾವಣೆ ಮಾಡಿದ್ದೇವೆ ಅಂತ ಇಲ್ಲಿ ಬೋರ್ಡ್ ಸಹ ಹಾಕಿದರೆ ಪ್ರಿಯ ಗ್ರಾಹಕರಿಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಯಾಕಂದರೆ ಈ ಹಿಂದೆ ಬೆಳಗ್ಗೆ 6:30ರಿಂದ ಬೆಳಗ್ಗೆ 11ವರೆಗೆ ಓಪನ್ ಇರ್ತಿತ್ತು, ಮಧ್ಯಾಹ್ನ 2ರಿಂದ ರಾತ್ರಿ 8ವರೆಗೆ ಓಪನ್ ಆಗ್ತಿತ್ತು. ಬಟ್ ಇದೀಗ 8ರಿಂದ 11 ಮಾಡಿದರೆ ಸಂಜೆ 4:30ರಿಂದ ರಾತ್ರಿ 8:30ಕ್ಕೆ ಮಾಡಿದರೆ ಸಮಯ ಬದಲಾವಣೆ ಮಾಡಿದರೆ 2 ಗಂಟೆ ಕಡಿತ ಮಾಡಿದ್ದಾರೆ ಟೈಮು. ಯಾಕಂದರೆ ಸಾಕಷ್ಟು ಜನ ವಿದ್ಯಾರ್ಥಿ ಭವನಕ್ಕೆ ಬಂದು ಇಲ್ಲಿ ತಿಂಡಿ ತಿಂತಾರೆ, ಸ್ನ್ಯಾಕ್ಸ್ ತಿಂತಾರೆ, ಊಟ ಮಾಡ್ತಾರೆ. ಆ ಒಂದು ದೃಷ್ಟಿಯಿಂದ ಸಮಸ್ಯೆ ಆಗುತ್ತೆ. ಗ್ಯಾಸ್ ಸರಿಯಾಗಿ ಸಿಕ್ಕಿಲ್ಲ. ನಿನ್ನೆ 2 ಗ್ಯಾಸ್ ಮಾತ್ರ ಸಿಕ್ಕಿದೆ. ಇವತ್ತು ಖಾಲಿ ಆಗ್ಬೋದು, ನಾಳೆಗೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಮತ್ತೊಂದು ಕಡೆ ಇಲ್ಲಿ ಸಾಂಬಾರೆಲ್ಲ ಕಡಿತ ಮಾಡಿದರೆ ಮತ್ತು ಪಾರ್ಸಲ್ ಸಹ ಕೊಡಲ್ಲ. ಇಡ್ಲಿಗೆ ಸಾಂಬಾರು ಇರಲ್ಲ, ಓನ್ಲಿ ಚಟ್ನಿ. ದೋಸೆಗೆ ಸಾಂಬಾರು ಇರಲ್ಲ, ಓನ್ಲಿ ಚಟ್ನಿ ಪಲ್ಯ ತಿನ್ನಬೇಕಾಗುತ್ತೆ. ಯಾಕಂದರೆ ಗ್ಯಾಸ್ ಸಿಗ್ತಿಲ್ಲ. ಒಂದು ಕಡೆ ಸರ್ಕಾರ ಗ್ಯಾಸ್ ಕೊಡ್ತು ಅಂತ ಹೇಳಿದರೆ, ಬಟ್ ಇದುವರೆಗೂ ಸರಿಯಾಗಿ ಕೊಟ್ಟಿಲ್ಲ. 1-2 ಕೊಡ್ತಿದ್ರೆ, ಬಟ್ ಹೋಟೆಲ್ಗೆ ದಿನಕ್ಕೆ 5-6 ಗ್ಯಾಸ್ ಬೇಕಾಗುತ್ತೆ. ಹೀಗಾಗಿ ತುಂಬ ಸಮಸ್ಯೆ ಆಗಿದೆ ಅಂತ ಇಲ್ಲಿನ ಮಾಲೀಕರು ಸಹ ಹೇಳ್ತಿದ್ದಾರೆ. ಸದ್ಯ ಈಗ ಇಡ್ಲಿಗೆ ಸಾಂಬಾರು ಇರಲ್ಲ, ಮತ್ತೊಂದು ಕಡೆ ದೋಸೆಗೂ ಸಾಂಬಾರು ಇರಲ್ಲ. ಇಲ್ಲಿ ದೋಸೆ, ಪೂರಿ, ಚಟ್ನಿ ಯಾವುದು ಸಹ ಸಿಗಲ್ಲ. ಯಾಕಂದರೆ ಗ್ಯಾಸ್ ಸಿಗ್ತಿಲ್ಲ, ಸಮಸ್ಯೆ ಆಗಿದೆ ಎಂಬುದು ಒಂದು ಕಡೆ ಮಾಲೀಕರು ಸಹ ಹೇಳ್ತಿದ್ದಾರೆ. ಹೀಗಾಗಿ ಸಮಯವನ್ನು ಬದಲಾವಣೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನೇನು ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹೋಳಿಗೆ ತಯಾರು ಮಾಡುವ ಹೋಟೆಲ್ಗಳಿಗೆ ಭಾರಿ ಡಿಮ್ಯಾಂಡ್. ಇನ್ಫ್ಯಾಕ್ಟ್ ಹೋಳಿಗೆ ತಯಾರು ಮಾಡೋದೇ ಒಂದು ಸಪ್ರೇಟ್ ಉದ್ಯಮ ಆಗಿ ಕೂಡ ಡೆವಲಪ್ ಆಗಿದೆ. ಆದರೆ ಗ್ಯಾಸ್ ಸಿಲಿಂಡರ್ ಸಿಗದೆ ಇದೀಗ ಹೋಳಿಗೆ ಉದ್ಯಮಕ್ಕೂ ಕೂಡ ಶಾಕ್ ಎದುರಾಗಿದೆ. ಯುಗಾದಿ ಹತ್ತಿರ ಬರ್ತಾ ಇದೆ, ಆದರೆ ಹೋಳಿಗೆ ತಯಾರು ಮಾಡಲಿಕ್ಕೆ ಗ್ಯಾಸ್ ಇಲ್ಲ. ಕೆಲ ದಿನಗಳ ಕಾಲ ಅಂಗಡಿಯನ್ನೇ ಕ್ಲೋಸ್ ಮಾಡ್ಕೊಂಡು ಹೋಗುವ ಪರಿಸ್ಥಿತಿಗೆ ಬಂದಿದ್ದಾರೆ ಹೋಳಿಗೆ ತಯಾರು ಮಾಡುವವರು. ರಾಜಧಾನಿ ಬೆಂಗಳೂರಿನಲ್ಲಿ ಸಾಕಷ್ಟು ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸರಿಸುಮಾರು 100 ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಹೇಳಿ ಹೋಟೆಲ್ ಅಸೋಸಿಯೇಷನ್ ಒಂದು ಕಡೆ ಮಾಹಿತಿಯನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ನಾವಿವಾಗ ಮಲ್ಲೇಶ್ವರಂನಲ್ಲಿರುವಂಥ ಒಂದು ಹೋಳಿಗೆ ಮನೆಯ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಅಂತಹ ಸಮಸ್ಯೆ ಏನು ಸದ್ಯದ ಮಟ್ಟಿಗೆ ಆಗಿಲ್ಲ. ಆದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಮತ್ತೊಂದು ದಿನ ನಾವು ಹೋಳಿಗೆ ಮನೆಯನ್ನು ಕ್ಲೋಸ್ ಮಾಡುವಂತಹ ಸಂದರ್ಭ ಕೂಡ ಬರ್ಬೋದು ಅಂತ. ಆಸ್ ಆಫ್ ನಾವು ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ. ಇರುವಂತಹ ಸಿಲಿಂಡರ್ನಲ್ಲಿ ನಾವು ಮ್ಯಾನೇಜ್ನ ಮಾಡ್ತಾ ಇದ್ದೇವೆ ಅಂತ ಮಾಹಿತಿ ಕೂಡ ಸಿಕ್ಕಿದೆ. ಅಂದರೆ ಇಲ್ಲಿ ವೆರೈಟಿ ಇರುವಂತಹ ಹೋಳಿಗೆಗಳು ಸಾಮಾನ್ಯವಾಗಿ ಹಂಚ್ ಏನಿದೆ ಅದು ಕಾದಿರುತ್ತೆ. ಹಾಗಾಗಿ ಇದು ತೆಳು ಹೋಳಿಗೆ ಇರೋದ್ರಿಂದ 2 ಸೈಡ್ ಬೈಯುವಂಥದ್ದು ಬೇಗ ಆಗುತ್ತೆ. ಹೀಗಾಗಿ ಅಂತಹ ಗ್ಯಾಸ್ ಎಳೆಯೋದಿಲ್ಲ. ಬಟ್ ಈಗೇನಿದೆ ಇದನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿಯಾಗಿ ಯುದ್ಧದ ಎಫೆಕ್ಟ್ನಿಂದ LPG ಕಮರ್ಷಿಯಲ್ ಸಿಲಿಂಡರ್ಗಳೇನಾದರೂ ಬರುವಂಥದ್ದೇನಾದರೂ ತಡ ಆದರೆ ಅಥವಾ ಸಮಸ್ಯೆ ಏನಾದರೂ ಆದರೆ ಅಂತಹ ಸಂದರ್ಭದಲ್ಲಿ ಮುಂದಿನ ನಿರ್ಧಾರಗಳನ್ನು ಏನು ಅಂತ ತಗೊಳ್ಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನ ಮತ್ತೊಂದು ಕಡೆ ಇರುವಂತಹ ಹೋಳಿಗೆ ಮನೆ ಕ್ಲೋಸ್ ಆಗಿದೆ. ಆದರೆ ಇಲ್ಲಿರುವಂತಹ ಹೋಳಿಗೆ ಮನೆಯಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅನ್ನೋ ಒಂದು ವಿಚಾರ